ರನ್ಯಾಳ ಚಿನ್ನದ ಜಾಲ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇದೆ. ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳ ಅನಾವರಣ ಆಗಿದೆ. ರನ್ಯಾ ರಾವ್ ಕೆಲ ಕಂಪನಿಗಳನ್ನು ರಿಜಿಸ್ಟರ್ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ರನ್ಯಾ ಸ್ನೇಹಿತೆಗೆ ಆಪ್ತರಾಗಿದ್ದ ಆ ಪ್ರಭಾವಿ ರಾಜಕೀಯ ನಾಯಕರಿಂದ ಈ ಹೆಲ್ಪ್ ಆಗಿತ್ತಂತೆ. ರಾಜಕೀಯ ಕೆಲಸ ಮಾಡ್ತಾ ಇದ್ದ ಕಾರ್ಯಕರ್ತೆಗೆ ಆಪ್ತೆ ಆಗಿರ್ತಾಳೆ ರನ್ಯಾ. ಕೆಲ ವಿಚಾರದಲ್ಲಿ ರನ್ಯಾಗೆ ಸಹಾಯ ಮಾಡಿದ್ರಂತೆ ಆ ಪ್ರಭಾವಿ ಲೀಡರ್. ಆ ಪ್ರಭಾವಿ ನಾಯಕ ತಗಲಾಕೊಳ್ತಾರಾ ಅಥವಾ ಬಚಾವಾಗ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಮತ್ತು ಸಸ್ಪೆನ್ಸ್. ಹಲವು ವಿಚಾರಗಳಲ್ಲಿ ಆ ಪ್ರಭಾವಿ ನಾಯಕರುಗಳ ಹೆಸರುಗಳು ಮುಂಚೂಣಿ ಬರ್ತಾ ಇದೆ. ಅದು ನೆಕ್ಲೆಸ್ ಕೊಟ್ಟಿರುವಂತಹ ವಿಚಾರ ಆಗಿರಬಹುದು, ಅಥವಾ ಜಮೀನು ಮಂಜೂರಾಗಿರುವಂತಹ ವಿಚಾರ ಆಗಿರಬಹುದು, ಹಣದ ವಹಿವಾಟಿನ ವಿಚಾರವಾಗಿರಬಹುದು. ಆ ಪ್ರಭಾವಿ ನಾಯಕರ ಇನ್ವಾಲ್ವ್ಮೆಂಟ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ, ದೊಡ್ಡ ಮಟ್ಟದ ಗುಸುಗುಸು ಆಗ್ತಾ ಇದೆ. ಈಗಾಗಲೇ ವಿಪಕ್ಷಗಳು ಕೂಡ ಇದೇ ವಿಚಾರವನ್ನು ಇಟ್ಟುಕೊಂಡು ಆಡಳಿತ ಪಕ್ಷದ ವಿರುದ್ಧವೂ ಕೂಡ ಮುಗಿಬೀಳ್ತಿದ್ದಾರೆ. ಮತ್ತೊಂದು ಕಡೆ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಹಾಗಾಗಿ ಈಗಿರುವಂತಹ ಪ್ರಶ್ನೆಯೇ ಆ ಪ್ರಭಾವಿ ಲೀಡರ್ ಯಾರು ಅನ್ನೋದು ಗೊತ್ತಾಗುತ್ತಾ? ಅವರು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಳ್ತಾರಾ ಅಥವಾ ರನ್ಯಾ ಕೇಸ್ನಿಂದ ಬಚಾವಾಗ್ತಾರಾ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ನಿನ್ನೆಯಿಂದಲೂ ಕೂಡ ಆ ಪ್ರಭಾವಿ ರಾಜಕಾರಣಿಗಳ ಬಗ್ಗೆ ಜೋರು ಚರ್ಚೆ ಆಗ್ತಾ ಇದೆ. ಹಂಗಂತೆ ಹಿಂಗಂತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಆ ರಾಜಕಾರಣಿಗಳ ಬಗ್ಗೆ, ಆ ಪ್ರಭಾವಿಗಳ ಬಗ್ಗೆ ಮತ್ತೆ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರಮುಖವಾಗಿ CBI ತನಿಖೆ ಮತ್ತು ಇನ್ನೊಂದರ ತನಿಖೆಯಿಂದ ಅವರಿಗೆ ನೋಟಿಸ್ ಹೋಗಬೇಕು ಅಧಿಕೃತವಾಗಿ, ಆಗ ಮಾತ್ರ ಅವರ ಹೆಸರನ್ನು ನೇರವಾಗಿ ಹೇಳೋದಕ್ಕೆ ಸಾಧ್ಯ. ಹಾಗಾಗಿಯೇ ವಿಪಕ್ಷಗಳು ಅದನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಟರ್ನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ರಾಜಕಾರಣಿಗಳು ಸಹ ಭಾಳಷ್ಟು ಚಾಣಾಕ್ಷರಾಗಿರ್ತಾರೆ. ಎಲ್ಲೋ ಒಂದು ಕಡೆ ಈ ರೀತಿಯ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ಳೋದು ತೀರಾ ಕಡಿಮೆ. ಯಾಕೆಂದರೆ ಯಾವುದನ್ನು ಕೂಡ ಸಾಕ್ಷಿಯನ್ನು ಉಳಿಸಿ ಈ ರೀತಿ ವ್ಯವಹಾರಗಳನ್ನು ಕೂಡ ಮಾಡಿರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿರ್ತಕ್ಕಂಥ ವಿಚಾರವೇ. ಆದರೆ ಪ್ರಮುಖವಾಗಿ ಈ ಒಂದು ರನ್ಯಾ ರಾವ್ ಒಂದು ಹೇಗೆ ಪರಿಚಯ ಆದಲು ಅನ್ನೋ ಒಂದು ಜಾಡನ್ನು ಇಡುವಂಥ ಪ್ರಕಾರ ಎಲ್ಲೋ ಒಂದು ಕಡೆ ಒಂದು ಪಕ್ಷದ ಕಾರ್ಯಕರ್ತೆ ಆಕೆ ಒಬ್ಬ ಪ್ರಭಾವಿ ರಾಜಕೀಯ ನಾಯಕನಿಗೆ ಒಂದು ರೀತಿಯಲ್ಲಿ ಆಪ್ತೆ ಆಗಿರ್ತಾಳೆ. ಅವರ ಮೂಲಕ ರನ್ಯಾ ರಾವ್ ಪರಿಚಯ ಆಗಿರ್ತಕ್ಕಂಥದ್ದು. ಯಾಕೆಂದರೆ ರನ್ಯಾ ರಾವ್ ಮತ್ತು ಫೋಟೋಗ್ರಫಿ ಇಂಡಸ್ಟ್ರಿ ಈ ಒಂದು ಕಂಪ್ನಿಯನ್ನು ಕೂಡ ಒಂದು ರೀತಿಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತಲೂ ಕೂಡ ತೆಗೆದಿರ್ತಾರೆ. ಹಾಗಾಗಿ ಆ ಒಂದು ಫೋಟೋಗ್ರಫಿ ಒಂದು ಏನು ಕಂಪ್ನಿ ಇದೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಅದಕ್ಕೆ ಆ ಕಾರ್ಯಕರ್ತೆಯನ್ನು ಕೂಡ ಒಂದು ರೀತಿಯಲ್ಲಿ ಸದಸ್ಯಳನ್ನಾಗಿ ಮಾಡ್ಕೊಳ್ಳುವಂಥ ಪ್ರಯತ್ನವೂ ಕೂಡ ನಡೆದಿರುತ್ತೆ. ಆ ಮೂಲಕ ರನ್ಯಾ ರಾವ್ಗೆ ಆ ಒಂದು ಪ್ರಭಾವಿ ರಾಜಕೀಯ ನಾಯಕ ಪರಿಚಯ ಆಗುತ್ತೆ, ಬೇರೆ ಬೇರೆ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಅದಾದ ಬಳಿಕ ಬೇರೆ ಬೇರೆ ರೀತಿಯ ವಿದೇಶಿ ವ್ಯವಹಾರಗಳು ಮತ್ತು ಬೇರೆ ಸಂದರ್ಭದಲ್ಲಿ ಸಹಾಯ ಬೇಕು ಅಂದರೂ ಕೂಡ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಅದನ್ನೇ ಇಟ್ಕೊಂಡು ಅದೇನಾದರೂ ಕಂಟಕ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ನಿನ್ನೆ ಅಷ್ಟೇ ಒಂದು ಡೈಮಂಡ್ ನೆಕ್ಲೆಸ್ ಬಗ್ಗೆ ಬೇರೆ ಬೇರೆ ರೀತಿಯ ಸುದ್ದಿಗಳು ಕೂಡ ಹರಿದಾಡಿತ್ತು. ಹಾಗಾಗಿ ಅದೇ ನಾಯಕ ಈ ಒಂದು ಪರಿಚಯ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರವಾಗಿ ರನ್ಯಾ ರಾವ್ಗೆ ಸಹಾಯ ಮಾಡಿರ್ತಾರೆ. ಹಾಗಾಗಿ ಇದೇನಾದರೂ ತಳಕು ಹಾಕ್ಕೊಳ್ಬೋದಾ ಅಂದರೆ ಫೋನ್ ಕಾಲ್ಸು, ಬೇರೆ ಬೇರೆ ಲ್ಯಾಪ್ಟಾಪಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಮೊಬೈಲ್ ಸಿಕ್ಕಿರ್ತಕ್ಕಂಥ ಫೋಟೋಸ್ಗಳು ಇವೆಲ್ಲ ಲಿಂಕ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಕಂಟಕ ಆಗ್ಬೋದಾ ಅಂತಲೂ ಕೂಡ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಸ್ಪಷ್ಟವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಭಾವಿ ನಾಯಕನ ಜೊತೆಗೆ ಆಕೆ ಗುರುತಿಸಿಕೊಂಡಿದ್ದು ಹೇಗೆ, ಆತನ ಲಿಂಕ್ ಹೇಗೆ ಬಂತು, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನು DRI ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡೋಣ ತನಿಖೆ ಮೂಲಕ ಏನೇನೆಲ್ಲ ಬೆಳಕಿಗೆ ಬರುತ್ತೆ ಅಂಥೇಳಿ.